ಸ್ವಾಮಿ ಮುನೇಶ್ವರನೇ ಶ್ರೀ ಕೈಲಾಸ ಶಂಕರನೇ ನಾಗರ ರೂಪದಿ ಧರೆಯಲಿ ಕಂಡ ದೇವರ ದೇವನೇ ಸ್ವಾಮಿ ಮುನೇಶ್ವರನೇ ಶ್ರೀ ಕೈಲಾಸ ಶಂಕರನೇ. ಧರ್ಮಾಧಿಕಾರಿಗಳು ಆಗ ಅಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ರಂಗನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರಿಗೆ ವಂದನೆಯನ್ನು ಮಾಡಿ ಸಕಲರಿಗೂ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಕೊಡಲಿ ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ. ನಮ್ಮ ಸಂಬಂಧಿಕರು ನಮ್ಮ ಚಿಕ್ಕಪ್ಪರ ಮಗ, ನನ್ನ ತಮ್ಮ ಸೋಮು ಅಂತ ಇಲ್ಲೇ ಇದ್ದಾರೆ, ಸೋಮಶೇಖರು. ಸುಮಾರು ಇಲ್ಲಿ ಮಾಗಡಿ ತಾಲೂಕಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಅವ್ರ ಗುಂಪು ಲೋಕೇಶ್ ಇರ್ಬೋದು, ಮಹೇಶ್ ಇರ್ಬೋದು, ಆಮೇಲೆ ಸಿದ್ದರಾಜು ಇರ್ಬೋದು, ಇವರೆಲ್ಲರೂ ಒಟ್ಟಿಗೆ ನನಗೆ ಇಲ್ಲಿಗೆ ಬರಲೇಬೇಕು ಅಂದರು. ಅದಕ್ಕಿಂತ ಮುಂಚೆ ಒಂದ್ಸತಿ ನಾನು ನನ್ನ ಶ್ರೀಮತಿಯವರು ಪದ್ಮ ಅವರು, ನಮ್ಮ ಶ್ರೀಮತಿಯವರು, ಅವರು ಕೂಡ ಬಂದಿದ್ದು ಈ ದೇಶದಲ್ಲಿ ಏನಾದರೂ ಸ್ವಲ್ಪ ಸುಭಿಕ್ಷೆ ಇರುತ್ತೆ, ಸಂತೋಷ ಇರುತ್ತೆ, ಒಂದು ಆಚಾರ ವಿಚಾರ ಸಂಪ್ರದಾಯ ಇರ್ತಲೇ ಇದ್ರೆ ಈ ಥರ ಧಾರ್ಮಿಕ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ. ಆಮೇಲೆ ಎಲ್ಲ ಕಡೆ ಇರೋದಿಲ್ಲ, ಯಾವುದೋ ಸ್ಥಳ ಮಹಿಮೆಗಳಿರುತ್ತೆ ಅಂತ ಕಾಣಿಸುತ್ತೆ. ಆ ರೀತಿಯಾಗಿ ಈ ಊರಿನ ಈ ಸ್ಥಳ ಮಹಿಮೆ ಈ ಸ್ವಾಮಿಗಳ ಪಾದಾರಗಳ ಸ್ಪರ್ಶದಿಂದ ಮತ್ತು ಅವರ ಚಿಂತನೆಯಿಂದ ದೊಡ್ಡ ಬೃಹದಾಕಾರವಾಗಿ ಬೆಳೆದು ಇವತ್ತು ಬಹುತೇಕ ರಾಜ್ಯಾದ್ಯಂತ ಪ್ರಚಾರವನ್ನು ಪಡಿತಾ ಇರ್ತಕ್ಕಂಥದ್ದು. ಅದನ್ನು ಯಾವ ಥರ ಅಂತ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದು ನಾವೇನು ದೇವರಿಗೆ ಕೈ ಮುಗಿಯೋದು ಒಂದಲ್ಲ, ಬಂದು ಹೋಗೋದ್ರಿಂದಲೇ ಕೂಡ ನಮಗೇನೋ ಒಂದು ಸಂತೋಷ ಆಗುತ್ತೆ, ನೆಮ್ಮದಿ ಆಗುತ್ತೆ. ಆಮೇಲೆ ನಮ್ಮ ಕುಟುಂಬಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹೋಗ್ತವೆ, ಆಮೇಲೆ ಸೌಲಭ್ಯಗಳು ಸಿಗ್ತವೆ. ಇದೆಲ್ಲವೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗೂ ಇದೆ ಮತ್ತು ನನ್ನ ಗೆಳೆಯರಿಗೂ ಇದೆ, ನನ್ನ ಶ್ರೀಮತಿಯವರಿಗೂ ಹೆಚ್ಚಿದು ಜಾಸ್ತಿನೇ ಇದೆ. ನಾನು ಹೆಚ್ಚೇನು ಮಾತಾಡಕ್ಕೆ ಹೋಗಲ್ಲ. ಇವತ್ತು ಸೇರಿರ್ತಕ್ಕಂಥದ್ದು ಮತ್ತು ಈ 9 ದಿವಸದಿಂದ ನಡೆಯೋದು, ನಾಳೆ ನಾಡದ್ದು ನಡೆಯೋದು, ಇವತ್ತು ಬ್ರಹ್ಮೋತ್ಸವ, ಸಾಯಂಕಾಲ ಏನೋ ಒಂದು ಕೆಲಸ, ಈ ಬಿಸಿಲಿನಲ್ಲಿ ಸಂಪೂರ್ಣ ಅಚ್ಚುಕಟ್ಟು ಇನ್ನೂ ಆಗಿಲ್ಲದೆ ಇದ್ರು ಕೂಡ ಅದು ಯಾವುದು ಲೆಕ್ಕಿಸದೆ ದೈಹಿಕ ಶ್ರಮ ಏನು ಬೇಜಾರಾದರೂ ಕೂಡ ಆಗದೆ ಅಪರಿಮಿತವಾದ ಭಕ್ತಿಯಿಂದ ಬಂದಿದ್ದೀರ ತಾವೆಲ್ಲರೂ ಕೂಡ. ನಾನು ಒಬ್ಬ ಭಕ್ತನಾಗಿ ಬಂದಿದ್ದೀನಿ. ನೀವು ನನ್ನನ್ನು ಹೆಚ್ಚು ಮುಖ್ಯಮಂತ್ರಿ ಚಂದ್ರು ಅಂತ ಗುರುತಿಸಿದ್ರು ಕೂಡ ಇಲ್ಲಿ ಒಬ್ಬ ಚಂದ್ರು ಆಗಿ ನಾನು ಬಂದಿದ್ದೀನಿ. ಸ್ವಾಮಿಗಳ ಆಶೀರ್ವಾದ, ನಾನು ನನ್ನ ಶ್ರೀಮತಿ ಮತ್ತು ನನ್ನ ಗೆಳೆಯರು ಮತ್ತು ಈ ಉತ್ಸವದಲ್ಲಿ ಒಂದು ಸಾರಿ ಭಾಗಿಯಾಗಿ ಹೋದ್ರೆ ಸಣ್ಣ ಪುಟ್ಟ ತಪ್ಪುಗಳೇನಾದರೂ ಇದ್ರೆ, ಲೋಪದೋಷಗಳೇನಾದರೂ ಇದ್ರೆ, ಸಮಸ್ಯೆಗಳೇನಾದರೂ ಇದ್ರೆ ಬಗೆಹರಿಬಹುದು ನನ್ನ ನಂಬಿಕೆಯೂ ಕೂಡ ಇದೆ. ಮತ್ತು ಇಲ್ಲಿ ಸೊಗಸಾಗಿ ಭಕ್ತಿ ಗೀತೆಗಳನ್ನ ಹಾಡುಗಳನ್ನ ಹಾಡಿ ಮನೋರಂಜನೆ ಮಾಡ್ತಕ್ಕಂಥ ತಂಡ ಗೆಳೆಯರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ರಥವನ್ನು ಮತ್ತೆ ನೋಡಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಾವು ಹೋಗೋದಿದೆ. ಈಗ ಮತ್ತೊಮ್ಮೆ ನಾನು, ನನ್ನ ಪತ್ನಿಯವರು ಮತ್ತು ನನ್ನ ಜೊತೆಲಿ ಬಂದವರೆಲ್ಲರೂ ಕೂಡ ತಮ್ಮ ಆಶೀರ್ವಾದವನ್ನ ಬೇಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.